ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಅನರ್ಹತೆ ಬಳಿಕ ವಿನೇಶ್ ಫೋಗಾಟ್ ಮೇಲ್ಮನವಿ. ಜಂಟಿ ಸಿಲ್ವರ್ ಪದಕ ವಿತರಿಸಲು ಆಗ್ರಹಿಸಿ ನಿವೃತ್ತಿ ಘೋಷಣೆ. ಇವತ್ತೇ ಡಿಸ್ಕ್ವಾಲಿಫೈ ಪ್ರಶ್ನಿಸಿ ಸಲ್ಲಿಕೆಯಾಗಿದ್ದ ಅರ್ಜಿ ವಿಚಾರಣೆ. ಕುಸ್ತಿಯಲ್ಲಿ 100 ಗ್ರಾಂನಿಂದ ತಪ್ಪಿದ ಚಿನ್ನ. ವೇಟ್ ಲಿಫ್ಟಿಂಗ್ನಲ್ಲಿ 1 ಕೆಜಿಯಿಂದ ಜಾರಿದ ಬಂಗಾರ. 49 ಕೆಜಿ ವಿಭಾಗದಲ್ಲಿ ಮೀರಾಬಾಯಿಗೆ ನಿರಾಸೆ. ಬಾಂಗ್ಲಾದೇಶದಲ್ಲಿಂದು ಮಧ್ಯಂತರ ಸರ್ಕಾರ. ನೊಬೆಲ್ ಪುರಸ್ಕೃತ ಅರ್ಥಶಾಸ್ತ್ರಜ್ಞ ಮೊಹಮ್ಮದ್ ಯೂನಸ್ ನೇತೃತ್ವದಲ್ಲಿ ಅಸ್ತಿತ್ವಕ್ಕೆ. ರಾತ್ರಿ ಪ್ರಮಾಣ ವಚನ. 15 ಸಲಹಾಗಾರರ ತಂಡವೂ ರೆಡಿ. 6ನೇ ದಿನಕ್ಕೆ ಕಾಲಿಟ್ಟಿರುವ ಮೈತ್ರಿ ಪಾದಯಾತ್ರೆ. ಇವತ್ತು ಶ್ರೀರಂಗಪಟ್ಟಣದವರೆಗೆ ದೋಸ್ತಿ ಪಡೆ ಹೆಜ್ಜೆ. ನಾಳೆ ಮೈಸೂರಿಗೆ ಕೇವಲ 18 ಕಿಲೋಮೀಟರ್ ಹತ್ತಿರ. ಸಿಎಂ ಸಿದ್ದರಾಮಯ್ಯಗೆ ಪ್ರಾಸಿಕ್ಯೂಷನ್ ಕಂಟಕ. ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋದ ಗವರ್ನರ್. ಅನುಮತಿ ಕೊಡಲ್ಲ ಅನ್ನೋ ವಿಶ್ವಾಸದಲ್ಲಿ ಸಿಎಂ. ಪ್ರಾಸಿಕ್ಯೂಷನ್ಗೆ ಅನುಮತಿ ಚರ್ಚೆ ಮಧ್ಯೆ ಮಹತ್ವದ ಸಭೆ. ಅಮಿತ್ ಶಾ ಭೇಟಿಯಾದ ಮಾಜಿ ಪ್ರಧಾನಿ ದೇವೇಗೌಡರು. ಕುತೂಹಲಕ್ಕೆ ಕಾರಣವಾದ ನಡ್ಡಾ ಶಾ ಜೊತೆಗಿನ ಮೀಟಿಂಗ್. ಮುನಿಸು ಮರೆತು ಉಭಯ ನಾಯಕರು ಮುಖಾಮುಖಿ. ಹರಿಪ್ರಸಾದ್ ಜೊತೆಗೆ ಸಿಎಂ ಸಿದ್ದು ಕ್ಲೋಸ್ ಡೋರ್ ಮೀಟಿಂಗ್. ಸುಮಾರು 1 ಗಂಟೆ ಕಾಲ ಸುದೀರ್ಘ ಚರ್ಚೆ. ಒಂದೇ ಬಾರಿಗೆ ಗೃಹಿಣಿಯರ ಕೈಗೆ ಸೇರಲಿದೆ ಗೃಹಲಕ್ಷ್ಮಿ ಹಣ. ಆಗಸ್ಟ್ 10ರೊಳಗೆ ಖಾತೆಗೆ ಜಮಾ ಆಗಲಿದೆ ಹಣ. ಮುಂದಿನ ವಾರದ ವರಮಹಾಲಕ್ಷ್ಮಿ ಹಬ್ಬದಂದು 2ನೇ ಕಂತು. ಓರ್ವ ಕಳ್ಳ 40 ಕೇಸ್ ಬಲೆಗೆ ಬಿದ್ದಿದ್ದೇ ರೋಚಕ. ಸಿನಿಮೆಯ ರೀತಿಯಲ್ಲಿ ಖತರ್ನಾಕ್ ಖದೀಮನ ಸೆರೆ. ಪ್ರಾಣ ಪಣಕ್ಕಿಟ್ಟು ಕಳ್ಳನನ್ನ ಹಿಡಿದ ಪರಾಕ್ರಮಿ ಪೊಲೀಸ್. ಪ್ರೀತಿಸಿ ಮದುವೆಯಾದ ಗಂಟೆಗಳಲ್ಲಿ ಜಗಳ. ರೂಮ್ನಲ್ಲಿ ಮಚ್ಚಿನಿಂದ ಹೊಡೆದಾಡಿಕೊಂಡ ಗಂಡು ಹೆಣ್ಣು. ಚಿಕಿತ್ಸೆ ಫಲಿಸದೆ ಯುವತಿ ಸಾವು. ಯುವಕನ ಸ್ಥಿತಿ ಗಂಭೀರ. ಹುಡುಗಿ ವಿಷಯದಲ್ಲಿ 2 ಗುಂಪುಗಳ ಘರ್ಷಣೆ. ತಡರಾತ್ರಿ ನಡು ರಸ್ತೆಯಲ್ಲಿ ಯುವಕರ ಮಾರಾಮಾರಿ. ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದಲ್ಲಿ ಘಟನೆ. ಕೃಷ್ಣಾ ನದಿಯ ಪ್ರವಾಹದಲ್ಲಿ ಕೊಚ್ಚಿ ಹೋದ ಓರ್ವ ನಾಪತ್ತೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನಲ್ಲಿ ಘಟನೆ. ಮನೆ ಕ್ಲೀನ್ಗೆ ಮುಂದಾಗಿದ್ದ ಬಾಳು ಚೌಹಾಣ್ ಕಣ್ಮರೆ. ನವಿಲು ತೀರ್ಥ ಡ್ಯಾಂನಿಂದ 12,000 ಕ್ಯೂಸೆಕ್ ನೀರು. ಬಾದಾಮಿ ತಾಲೂಕಿನ ಬೀರನೂರು ತಳಕವಾಡಿ ವ್ಯಾಪ್ತಿಯಲ್ಲಿ ಅನಾಹುತ. ಪೇರಲ ತೋಟ ನೀರಿನಿಂದ ಜಲಾವೃತ. ಮಳೆಯ ಅಬ್ಬರಕ್ಕೆ 100 ಶಾಲಾ ಕಟ್ಟಡಗಳು ಹಾನಿ. ಹಾವೇರಿ ಜಿಲ್ಲೆಯಲ್ಲಿ ಕಳೆದೊಂದು ವರ್ಷದಲ್ಲೇ 1028 ಕೊಠಡಿಗಳು ದುರಸ್ತಿ ಹಂತಕ್ಕೆ. 200ಕ್ಕೂ ಅಧಿಕ ಕೊಠಡಿಗಳ ಗೋಡೆ ಕುಸಿತ. ಮಳೆ ಹಾನಿಗೆ ಮಾನದಂಡ ಸಿದ್ಧಪಡಿಸಿದ ಸರ್ಕಾರ. ಜೂನ್ 1ರಿಂದ ಸೆಪ್ಟೆಂಬರ್ವರೆಗೆ ಅತಿವೃಷ್ಟಿಗೆ ಪರಿಹಾರ. ಪೂರ್ಣ ಹಾನಿಯಾದ ಮನೆಗಳಿಗೆ 1.2 ಲಕ್ಷ ರೂಪಾಯಿ ನಿಗದಿ. ಪ್ರವಾಹ ಸಮಸ್ಯೆಗೆ ಶಾಶ್ವತ ಪರಿಹಾರಕ್ಕೆ ಆಗ್ರಹ. ಮುಧೋಳದಲ್ಲಿ ರಸ್ತೆಗಿಳಿದು ಪ್ರತಿಭಟನೆ ನಡೆಸಿದ ರೈತರು. ಪೋಸ್ಟರ್ ಹಿಡಿದು ಟ್ರ್ಯಾಕ್ಟರ್ ಮೂಲಕ ಪ್ರೊಟೆಸ್ಟ್. ಹನ್ನೆರಡು ದಿನ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಫ್ಲವರ್ ಶೋ. ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನಕ್ಕೆ ಇಂದು ಸಿಎಂ ಉದ್ಘಾಟನೆ. ವಾಹನ ನಿಲುಗಡೆ 4 ಕಡೆ ಪ್ರತ್ಯೇಕ ವ್ಯವಸ್ಥೆ. ಆಗಸ್ಟ್ 10, 11ರಂದು ತರುಣ್ ಸೋನಲ್ ಮದುವೆ. ತಾರೆಯರ ಜೊತೆಗೆ ಸಿಎಂ ಸಿದ್ದು, ಡಿಕೆಶಿ, ಬಿಎಸ್ವೈಗೆ ಆಹ್ವಾನ. ಶಿವಣ್ಣ, ಯಶ್, ಸುದೀಪ್ ಸೇರಿ ಸ್ಯಾಂಡಲ್ವುಡ್ ನಟರಿಗೆ ಇನ್ವಿಟೇಷನ್.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.